ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ರಾಗಿಣಿ IPS ಹಾಟ್ ರಾಗಿಣಿ ಪೊಲೀಸ್ ಆಫೀಸರ್ ಆದ ಚಿತ್ರ. ಸಾಮಾಜಿಕ ಕಳಕಳಿ ಇರೋ ಸಿನಿಮಾನೂ ಹೌದು. ಸ್ವತಃ ರಾಗಿಣಿ ಕೂಡ ದುಷ್ಟರನ್ನ ಹೊಡೆದಾಕಲು ವೇಷ ಬದಲಿಸಿಕೊಂಡು ಹಾಟ್ ತರದ ಹಾಡಲ್ಲೂ ಕುಂದಿದ್ದಾರೆ. ಆದರೆ ಇದೇ ಚಿತ್ರದಲ್ಲಿ ಇನ್ನೊಂದು ಹಾಟೆಸ್ಟ್ ಸಾಂಗ್ ಇದೆ. ಸಖತ್ ಹಾಟ್ ಅನ್ನಿಸಬಲ್ಲ ಈ ಗೀತೆಯಲ್ಲಿ ನಟ ಕವಿತಾ ಹಾಗೂ ನಟ ಪೆಟ್ರೋಲ್ ಅಲ್ಲಿ ಇಡೀ ಕಲಾ ಪ್ರಪಂಚವೇ ಮೈದಳೆದಿತ್ತು. ಕುಂಚದಲ್ಲಿ ಅರಳಿದ್ದ ಬುದ್ಧನ ವಿವಿಧ ರೀತಿಯ ಧ್ಯಾನಸ್ಥ ಭಂಗಿಗಳು ಕಲಾಪ್ರಿಯರನ್ನ ಮೈಮರೆಸ್ತಾ ಇದ್ವು. ಬೆಂಗಳೂರಿನ ಬ್ಯುಸಿ ಲೈಫಲ್ಲಿದ್ದ ಕಲಾಪ್ರಿಯರಿಗೆ ಅದೊಂದು ಆಹ್ಲಾದಕರ ಭಾವವಾಗಿತ್ತು. ಈ ಸುದ್ದಿಯನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸ್ವತಂತ್ರವಾಗಿ ಹಾರಾಟ ನಡೆಸ್ತಾ ಇರುವ ಹಕ್ಕಿಗಳ ಚಿತ್ತಾರ. ಇವುಗಳ ಮಧ್ಯೆಯೇ ಮಹಿಳೆಯರ ಮನಮೋಹಕ ನೃತ್ಯ ಭಂಗಿಗಳು. ಇನ್ನೊಂದು ಕಡೆ ಧ್ಯಾನಸ್ಥನಾಗಿರೋ ಬುದ್ಧ. ಈ ಕಣ್ಮನ ಸೆಳೆಯುವ ದೃಶ್ಯಗಳು ಕಂಡುಬಂದದ್ದು ನಗರದ ಚಿತ್ರಕಲಾ ಪರಿಷತ್ನಲ್ಲೇ. ಕಲಾವಿದ ಕಾರ್ತಿಕ್ ಎಂಬುವವರು ಹಾಗೂ ದೆಹಲಿ ಮೂಲದ ಸೀಮಾ ಸಿಂಗ್ ದುವಾ ಸಂಯೋಗದಲ್ಲಿ ಇವತ್ತು ಚಿತ್ರಕಲಾ ಹಾಗೂ ಶಿಲ್ಪಕಲಾಕೃತಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ವೇಳೆ ಮಹಾತ್ಮ ಬುದ್ಧನ ಅಪರೂಪದ ಧ್ಯಾನಸ್ಥ ಭಂಗಿಗಳನ್ನು ತಮ್ಮ ಕುಂಚದಲ್ಲಿ ಅರಳಿಸಿದರು. ನನ್ನ ಎಲ್ಲ ಪೇಂಟಿಂಗ್ಗಳನ್ನು ಬುದ್ಧನಿಗೆ ಸಂಬಂಧಪಟ್ಟಂಗೆ ಬುದ್ಧನ ಮೇಲೆ ಹೆಚ್ಚು ವರ್ಕ್ ಮಾಡಿದ್ದೀನಿ. ಮಾರ್ಗದರ್ಶನ ಇಲ್ಲದೆ ಜನ ಇವತ್ತು ಹೊಸತನ ಏನಾದರೂ ಇದ್ದರೆ, ಹೊಸ ರೀತಿಯಲ್ಲಿ ಇದ್ದರೆ, ಸುಖ ಶಾಂತಿ ಏನಾದರೂ ಸಿಗೋದಿದ್ದರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಇವತ್ತು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹೀಗಾಗಿ ಎಲ್ಲ ಕಡೆ ನೀವು ಹುಡುಕೊಂತ ಬಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಮಾರ್ಗವಾಗಿ ಏನಾದರೂ ಸಿಗೋದಾದರೆ ಅದು ಬುದ್ಧ ಮಾತ್ರ. ಈ ವೇಳೆ ಲೋಹಗಳಿಂದ ತಯಾರಿಸಿದ ಶಿಲ್ಪಗಳು, ಸಂಗೀತ ಸಾಧನಗಳು ಎಂಥವರಿಗೂ ಇಷ್ಟವಾಗ್ತಿದ್ವು. I've had quite a few shows in Delhi, but this is the first time I've come to Bangalore, and I'm really enjoying this experience. What I'm depicting is relationships, happy ones, happy relationships. It's not just passion, it's more nurturing, more protecting, more caring for each other. ಈ ಮಧ್ಯೆ ಪುಟಾಣಿ ಹುಡುಗಿ ಸಹ ತನ್ನ ಮನಸ್ಸಿಗೆ ಬಂದ ಚಿತ್ರವನ್ನ ಪೇಂಟಿಂಗ್ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದನ್ನಂತೂ ನೋಡಿ ಕಣ್ತುಂಬಿಕೊಳ್ಳದವರೇ ಇಲ್ಲ. ಒಟ್ನಲ್ಲಿ ಚಿತ್ರಕಲಾ ಪರಿಷತ್ ಇವತ್ತು ಬುದ್ಧನ ವಿಚಾರಧಾರೆಗಳನ್ನ ಚಿತ್ರಕಲೆ ಮುಖಾಂತರ ನೋಡುಗರ ಮನಸ್ಸಿಗೆ ಮುಟ್ಟಿಸಿದ್ದಂತೂ ಸತ್ಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.